ವಿಚಾರವಂತನ ಹಾಗೆಯೇ ಸಾಧಕರಿಗೆ ಗೌರವ ಸಮರ್ಪಣಾ ಒಂದು ಖಾಸಗಿ ಶಾಲೆಗಳಾದರೆ ಅವರನ್ನ ಹೊರಗಡೆಯಿಂದ ಬೇರೆ ಅತಿಥಿಗಳನ್ನಾಗಿರ್ಬೋದು ಬೇರೆಯವ್ರನ್ನ ಕರೆದು ಮಾತನಾಡಿಸೋದು ಸಹಜ. ಆದರೆ ಸರ್ಕಾರಿ ಮಕ್ಕಳು ಶಾಲೆಯಲ್ಲಿ ಓದುವ ಮಕ್ಕಳಿಗೂ ಈ ಥರ ಒಂದು ಸಭೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಒಂದು ಸಮಾಜದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿರುವಂಥ ನಮ್ಮ ಕಾಪಿನಾಡು ಸಮಾಜ ಸೇವಾ ಸಂಘ ಮತ್ತು ಇಲ್ಲಿ ಅದಕ್ಕೆ ಕಾರಣಕರ್ತರಾಗಿರುವಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಒಂದು ಬೇಸಿಗೆ ರಜೆ ಆಗಿರ್ಬೋದು ಅಥವಾ ನಮ್ಮ ದೈನಂದಿನ ಕಾಲದಲ್ಲಾಗಿರ್ಬೋದು, ವರ್ಷದಿಂದ ಕನಸುಗಳು, ಈ ಕನಸು ಇವತ್ತು ನೆರವೇರಿತು. ಇದಕ್ಕೆ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಪುಟಾಣಿ ಮಕ್ಕಳಿಗೂ ಹಾಗೂ ಶಿಕ್ಷಕ ವರ್ಗದವ್ರಿಗೂ ಹಾಗೂ ವಿಶೇಷವಾಗಿ ನಮ್ಮ STMC ಅಧ್ಯಕ್ಷರ ಹತ್ರ ಒಂದು ಮಾತು ಮೊನ್ನೆ ಕೇಳಿದ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅಧ್ಯಕ್ಷರ ಅಂತ ತಕ್ಷಣ ಆಯಿತು ಕಾಕ ಮಾಡೋಣ, ಯಾವುದೇ ಕಾರಣಕ್ಕೆ ಮಾಡೋಣ, ನೀವು ಯಾವ್ದು ಬೇಕಾದ್ರೆ ಫಿಕ್ಸ್ ಮಾಡಿ ಅಂತ. ಇವತ್ತು ಭಾಳ ಟೈಮ್ ಓವರ್ ಆಯಿತು ನಮ್ಮದು. ಇನ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ವು ಆದ್ರೂ ಟೈಮ್ ಈಸ್ ಓವರ್ ಆಗೋಯ್ತು. ದಯವಿಟ್ಟು ಕ್ಷಮೆ ಇರಲಿ ಅಧ್ಯಕ್ಷರ ಹತ್ರ ಮತ್ತು ಮೇಡಮ್ ಮತ್ತು ಅಷ್ಟೇ ಮಕ್ಕಳಿಗೆ ತೊಂದರೆ ಆಗಿಲ್ಲ. ಅದೇ ರೀತಿ ನಾವು ಈ ಸಮಾಜ ಸೇವೆ ಭಾಳ ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಅಣ್ಣ ಅದ್ರಮಕ್ಕ ಇದ್ದಾರೆ, ಅವರು ನಾನು ಭಾಳ ವರ್ಷಗಳಿಂದ ಅಂದರೆ ಅದು ಹೇಳಿ ಸುಖ ಇಲ್ಲ ಬಿಡಿ. ದಿನಕ್ಕೆ ಯಾವ್ದಾದ್ರು ಒಂದು ನಾವು ಮಾಡ್ತೀವಿ. ನಿನ್ನೆ ರಾತ್ರಿ ಕರೆಕ್ಟ್ 2:15 ಗಂಟೆಗೆ ಹಾಸ್ಪಿಟ್ಲಿಂದ ಒಂದು ಕಾಲ್ ಬಂತು ನನಗೆ, ನೀವು ಕರ್ಕೊಬಂದಂಥ ಪೇಷಂಟು ಡೆತ್ ಆಗಿದ್ದಾರೆ ಅಂತ. ಅವಾಗ ಅಟೆಂಡರ್ ಹತ್ರ ಕೇಳಿದೆ ನಾನು, ಏನು ಮಾಡ್ತೀಯ, ಬರಬೇಕಾ ಏನು ಅಂತ.